ಬಾಗಲಕೋಟೆ ಜಿಲ್ಲೆಯ ಬೆಳಗಿ ಎಸ್ಆರ್ ಪಾಟೀಲ್ ವೈದ್ಯಕೀಯ ಮಹಾವಿದ್ಯಾಲಯ ಆಸ್ಪತ್ರೆ ಹಾಗೆ ಸಂಶೋಧನಾ ಕೇಂದ್ರ ಬಾಡಂಗಡಿ ವತಿಯಿಂದ ವರ್ಲ್ಡ್ ಪೈಲ್ಸ್ ಅವೇರ್ನೆಸ್ ಡೇ ಜಾಗೃತಿ ಕಾರ್ಯಕ್ರಮ ನಡೆಸಲಾಯಿತು. ಈ ವೇಳೆ ಎಸ್ಆರ್ ಪಾಟೀಲ್ ಮಹಾವಿದ್ಯಾಲಯ ಆಸ್ಪತ್ರೆಯ ಡಾಕ್ಟರ್ಗಳು ಹಾಗೆ ವಿದ್ಯಾರ್ಥಿಗಳು ಸ್ಲೋಗನ್ಗಳನ್ನು ಹಿಡಿದು ಜಾಥಾ ನಡೆಸಿ ಜನರು ಆಹಾರ ಪದ್ಧತಿಯನ್ನ ಸರಿಯಾಗಿ ಅನುಸರಿಸಬೇಕು, ದೈಹಿಕ ವ್ಯಾಯಾಮಗಳನ್ನ ಮಾಡಬೇಕು, ನಾರಿನ ಅಂಶ ಅಧಿಕವಾಗಿ ಸೇವನೆ ಮಾಡಬೇಡಿ ಮತ್ತೆ ಜಂಕ್ ಫುಡ್ಗಳನ್ನ ಸಂಪೂರ್ಣವಾಗಿ ತ್ಯಜಿಸಬೇಕು ಅಂತ ಹೇಳಿ ವಿಶ್ವ ಮೂಲವ್ಯಾಧಿ ದಿನಾಚರಣೆ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸಿದರು. ಅಸೋಸಿಯೇಷನ್ ಆಫ್ ಕೊಲೋನ್ ಆ್ಯಂಡ್ ರೆಕ್ಟಲ್ ಸರ್ಜನ್ಸ್ ಆಫ್ ಇಂಡಿಯಾ ಜಾಯಿಂಟ್ ಸೆಕ್ರೆಟರಿ ಆಗಿದ್ದರಿಂದ ಒಂದು ಸಣ್ಣ ಮೆಸೇಜ್ ಕೊಡಬೇಕಂತೀನಿ. ಪೈಲ್ಸ್ ಅವೇರ್ನೆಸ್ ಡೇ ಕ್ಯಾಂಪೇನ್ ಆ್ಯಂಡ್ ಪೈಲ್ಸ್ ಡೇ ಮಾಡಿದ ಕಾರಣ ನಮ್ಮ ಎಲ್ಲ ಜನರಿಗೆ ಜಾಗೃತಿ ಮಾಡೋಕ್ಕೆ ಏನಂದರೆ, ಪೈಲ್ಸಿಗೆ ವಿ ಹ್ಯಾವ್ ಕ್ವಾಲಿಫೈಡ್ ಪ್ರೊಫೆಷನಲ್ಸ್ ಸರ್ಜನ್ಸ್, ಅವರನ್ನು ಭೇಟಿ ಕೊಡಿ. ಚಿಕ್ಕದಾಗಿಯೇ ಇರುವಾಗ ಸ್ಟಾರ್ಟಿಂಗಲ್ಲೇ ಒಂದು ಸ್ಮಾಲ್ ಟೆಸ್ಟ್ ಆಗುತ್ತೆ, ಲ್ಯಾಪ್ರೋಸ್ಕೋಪಿ ಅಂತ ಸಣ್ಣ ಒಂದು ಎಕ್ಸಾಮಿನೇಷನಿಂದನೇ ಎಲ್ಲ ಗೊತ್ತಾಗ್ಬಿಡುತ್ತೆ. ಅದನ್ನು ನಾಚ್ಕೊಂಡ್ಬಿಟ್ಟು ಅವರು ಕೌಂಟರ್ ಟೇಬಲ್ ಮೆಡಿಕಲ್ ಸ್ಟೋರಿಂದ ಮೆಡಿಸಿನ್ ಸೆಲ್ಫ್ ಮೆಡಿಕೇಷನ್ಸ್ ಮಾಡ್ತಿರ್ತಾರೆ, ಎಷ್ಟೋ ವರ್ಷ ಕಳೆದುಬಿಡ್ತಾರೆ. ಆಮೇಲೆ ಜಾಸ್ತಿ ಆದಮೇಲೆ ನಾಟಿ ವೈದ್ಯರನ್ನು ಭೇಟಿಯಾಗ್ತಾರೆ, ಆಮೇಲೆ ಮತ್ತೆ ಟೈಮ್ ಕಳೀತಾರೆ. ನಮ್ಮ ಹತ್ರ ಬರೋವರೆಗೆ ಅವರಿಗೆ ಬರೀ ಬ್ಲೀಡಿಂಗ್ ಒಂದೇ ಇರೋದಿಲ್ಲ, ಕಾಂಪ್ಲಿಕೇಶನ್ಸ್ ಇರ್ತದೆ, ಸ್ಟ್ರ್ಯಾಂಗ್ಯುಲೇಷನ್, ಥ್ರಾಂಬೋಸಿಸ್. ಈ ಕಾಂಪ್ಲಿಕೇಶನ್ಸಿಂದ ಬಂದು ಕೆಲವೊಂದು ಸಲ ಗ್ಯಾಂಗ್ರೀನ್ ಆಗಿ ಬಂದಿದ್ದಾರೆ, ಕೆಲವೊಂದು ಸಲ ಕ್ಯಾನ್ಸರ್ ಆಗಿ ಬರುತ್ತೆ. ಮತ್ತು ಇನ್ನೊಂದೇನು ಹೇಳಬೇಕಂದ್ರೆ, ಪ್ರತಿ ಪೇಷಂಟು ಸರ್ಜನ್ ಕಡೆ ಹೋಗಬೇಕಂದ್ರೆ ಏನು ವಿಚಾರ ಮಾಡ್ತಾರೆ, ಸರ್ಜರಿನೇ ಆಗುತ್ತೆ. ಹಾಗಲ್ಲ, 80% ಸರ್ಜರಿ ಇರೋದಿಲ್ಲ, ಓನ್ಲಿ 20% ಸರ್ಜರಿ ಬೇಕಾಗ್ತದೆ. ಅದಕ್ಕೆ ನಾಚಿಕೊಂಡು ಅಥವಾ ಹೆದರ್ಕೊಂಡು ಸರ್ಜನ್ಸ್ನ ಭೇಟಿ ಆಗೋದು ಬಿಡಬೇಡಿ. ಸ್ಟಾರ್ಟಿಂಗಲ್ಲಿ ಕರೆಕ್ಟಾಗಿ ಚೆಕಪ್ ಮಾಡಿಕೊಂಡು ಸರ್ಜನ್ಸ್ ಕಡೆ ಭೇಟಿ ಕೊಟ್ಟರೆ ನಿಮ್ಮನ್ನು ಕರೆಕ್ಟಾಗಿ ಡಯಾಗ್ನೋಸ್ ಮಾಡಿ ಮೆಡಿಕಲ್ ಟ್ರೀಟ್ಮೆಂಟಿಂದನೇ ಆರಾಮ ಮಾಡಿಕೊಡೋ ಅಂಥದ್ದು ನಾವು ಎಲ್ಲ ಪ್ರಯತ್ನ ಮಾಡಿಕೊಡ್ತೀವಿ. ಸ್ವಲ್ಪ ಕಾಂಪ್ಲಿಕೇಟೆಡ್ ಕೇಸಲ್ಲಿ ಅಷ್ಟೇ ಸರ್ಜರಿ ಬೇಕಾಗ್ತದೆ. ಅದಕ್ಕೆ ಅವರ್ ಮೆಸೇಜ್ ಇಸ್ ಮೀಟ್ ದ ಕ್ವಾಲಿಫೈಡ್ ಸರ್ಜನ್ಸ್ ಆರ್ ದ ಡಾಕ್ಟರ್ಸ್ ಆ್ಯಂಡ್ ಟೇಕ್ ಟ್ರೀಟ್ಮೆಂಟ್ ಅರ್ಲಿ. ಪ್ರಿವೆನ್ಷನ್, ಡಯಾಗ್ನೋಸಿಸ್ ಆ್ಯಂಡ್ ಟ್ರೀಟ್ಮೆಂಟ್, ಇದು ಮೂರನ್ನು ಲಕ್ಷ್ಯದಲ್ಲಿಟ್ಟರೆ ಇದು ಜಾಸ್ತಿ ತೊಂದರೆ ಕೊಡೋದಿಲ್ಲ, ಹೆಮರಾಯ್ಡ್ಸು ತೊಂದರೆ ಕೊಡೋದಿಲ್ಲ. ಥ್ಯಾಂಕ್ ಯು ವೆರಿ ಮಚ್. ಎಸ್ ಆರ್ ಪಾಟೀಲ್ ಮೆಡಿಕಲ್ ಕಾಲೇಜಿನ ಡಿಪಾರ್ಟ್ಮೆಂಟ್ ಆಫ್ ಸರ್ಜರಿ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆ್ಯಂಡ್ ಪ್ರೊಫೆಸರ್ ನಾನು. ಈ ಕಾಲೇಜಿಂದ ಇಷ್ಟೊಂದು ಸ್ಟೂಡೆಂಟ್ಸನ್ನು ಫೇಸ್ ಮಾಡಿದ್ದೆ ಫಸ್ಟ್ ಟೈಮ್ ನಾನು. ಐ ಆಮ್ ಸೋ ಹ್ಯಾಪಿ ಅಬೌಟ್. ಮಾಮೂಲಾಗಿ ಜನರಲ್ಲಿ ಗುದದ್ವಾರದ ಸುತ್ತಲೂ ಏನಾದರೂ ಅದು ಪೈಲ್ಸು ಅಂತ ಅಲ್ಲ. ಗುದದ್ವಾರದ ಸುತ್ತಲ 6 ಕಾಯಿಲೆಗಳು ಬರ್ತವೆ. ಅತಿ ಕಾಮನ್ ಕಾಯಿಲೆ ಪೈಲ್ಸ್ ಇರಬಹುದೇನೋ, ಆದರೆ ಪರೀಕ್ಷೆ ಮಾಡಲಾರ್ದೆ ಅದನ್ನು ಪೈಲ್ಸ್ ಅಂತ ಕರಿಬಾರ್ದು. ಆ್ಯಂಡ್ ಪೈಲ್ಸು ಮನುಷ್ಯ ಕೊಟ್ಟಿರೋ ಪೆನಾಲ್ಟಿ. ಯಾರು 2 ಕಾಲ ಮೇಲೆ ನಿಲ್ಲೋಕ್ಕೆ ಶುರು ಮಾಡಿದ್ರು ಅವ್ರಿಗೆ ಪೈಲ್ಸ್ ಬರೋಕ್ಕೆ ಶುರು ಬರುತ್ತೆ. ಯಾಕಂದರೆ ರಕ್ತ ಡ್ರೈನೇಜು ಅಗೇನೆಸ್ಟ್ ಗ್ರಾವಿಟಿ ಆಗಲಿಕ್ಕೆ, ಅಗೇನೆಸ್ಟ್ ಗ್ರಾವಿಟಿ ಆದ್ಕೊಂಡು ಪೈಲ್ಸು. ಅದರಾಗಿ ನೀವು ಸರ್ ಹೇಳ್ದಂಗೆ ಸ್ಟ್ರೇನ್ ಮಾಡಿದರೆ ಆ ಪೈಲ್ಸ್ ಅಂದರೆ ಏನಿಲ್ಲ, ಅಗಲವಾದ ರಕ್ತನಾಳಗಳು ವೇನ್ಸ್ ಅಂತಾರೆ. ಆ ಅಗಲವಾದ ರಕ್ತನಾಳಗಳು ಜಾಸ್ತಿ ಪ್ರೆಷರ್ ಆದರೆ ಹೊಡೆದಾದ್ಮೇಲೆ ಅದ್ರ ಮುಂದಿನ ಪ್ರಾಬ್ಲಮ್ಗಳು ಶುರು ಆಗ್ತವೆ. ಅದೆಲ್ಲ ಆಮೇಲೆ ಚಿಕಿತ್ಸೆ ಬಗ್ಗೆ ಹೇಳ್ತೀವಿ. ಇದು ಬರಲಾರ್ದಂಗೆ ನೋಡ್ಕೋಬೇಕಂದ್ರೆ ಆದಷ್ಟು ಎಕ್ಸಸೈಸ್ ಮಾಡಬೇಕು, ಒಂದೇ ಕಡೆ ನಿಂತಿರಬಾರ್ದು. ಆಮೇಲೆ ಸರಿಯಾದ ರೀತಿಯಲ್ಲಿ ದಿನಾಲೂ ಸುರಳಿತವಾಗಿ ಭೇದಿ ಮಾಡ್ಕೊಳ್ಳೋದು ಹ್ಯಾಬಿಟ್ ಮಾಡ್ಕೋಬೇಕು. 3 ದಿವಸ 4 ದಿವಸಕ್ಕೊಮ್ಮೆ ಭೇದಿ ಮಾಡೋ ಅಭ್ಯಾಸ ಇಟ್ಕೊಳ್ಬೇಕು. ಓಕೆ, ಅದಾದಮೇಲೆ ಸ್ವಲ್ಪ ಇದ್ದಾಗ ಬಂದು ತೋರಿಸಿದರೆ ನಾವು ಮುಂದೆ ಕಾಂಪ್ಲಿಕೇಶನ್ ಆಗೋದು, ಮೂಲವ್ಯಾಧಿ ಕಾಂಪ್ಲಿಕೇಶನ್ ಆಗೋದನ್ನು ಪೋಸ್ಟ್ಪೋನ್ ಮಾಡ್ಬೋದು. ಮೂಲವ್ಯಾಧಿ ಜೊತೆಗೆ ಫಿಸ್ಚುಲಾ ಇದೆ, ಫಿಶರ್ ಇದೆ, ಕ್ಯಾನ್ಸರ್ ಇದೆ, ಪ್ರೊಲಾಪ್ಸ್ ಇದೆ. ಇವೆಲ್ಲ ಬಿಟ್ಬಿಟ್ಟು ಎಲ್ಲ ಪೇಷಂಟ್ ಒಳಗೆ ಬರ್ತಾರೆ, ಸರ್ ನಂಗೆ ಮೂಲವ್ಯಾಧಿ ಆಗಿದೆ. ಇಲ್ಲ, ಅದು ಮೂಲವ್ಯಾಧಿ ಅಲ್ಲ. ನಾವು ನೋಡೋವರೆಗೆ ಅದು ಡಿಕ್ಲೇರ್ ಮಾಡಬೇಡ್ರಿ. ಯಾಕೆ ಇದನ್ನು ತಂದಾರೆ ವರ್ಲ್ಡ್ ಲೆವೆಲ್ ಅಂದರೆ, ಕ್ವಾಕ್ಸ್ ಜಾಸ್ತಿ ಆಗಿಬಿಟ್ರೆ ಎಲ್ಲರೂ ಟ್ರೀಟ್ಮೆಂಟ್ ಮಾಡೋದು MBBS ಡಾಕ್ಟ್ರ್ ಬೇಕಾಗಿಲ್ಲ ರೀ. ಓಣಿಗೆ ಒಂದು ಡಾಕ್ಟ್ರ್ ಹಚ್ಕೊಂಡು ಕೂತಿರ್ತಾರೆ, ಕೆಳಗೊಂದು ಬೇರೆ ಇರ್ತಾರೆ. ಅದೇನು ರೆಕಾರ್ಡ್ ಮಾಡಿ ಕಳಿಸ್ಬಿಟ್ರೆ ಫಾರ್ ರಿಲೀಫ್ ಆಫ್ ಪೈಲ್ಸ್. ಪೈಲ್ಸ್ಗೆ ಮೆಡಿಕಲ್ ಟರ್ಮಿನಾಲಜಿ ಪೈಲ್ಸ್ ಅಲ್ಲ, ಹೆಮರಾಯ್ಡ್ಸ್. ನಾವು ಪೈಲ್ಸ್ ಅಂದರೆ ಜನರಿಗೆ ತಿಳಿಯೋಕೆ ಮಾಡಿರ್ತೀವಿ, ಪೈಲ್ಸ್ ಅಲ್ಲ, ಅದು ಹೆಮರಾಯ್ಡ್ಸು. ಆದಷ್ಟು ನಿಮ್ಮ ಇಂಡಿಗಳಲ್ಲಿ ವ್ಯವಸ್ಥೆ ಮಾಡಿಕೊಂಡು ಸರಿಯಾದ ರೀತಿಯಿಂದ ಫಾಲೋ ಮಾಡಿದರೆ ಬೇಕಾದಂಗೆ ಒಂದು 30-35 ವರ್ಷ ಪೋಸ್ಟ್ಪೋನ್ ಮಾಡ್ಕೋಬೋದು ಕಾಂಪ್ಲಿಕೇಶನ್ ಆಗಿದೆ. ಈ ರೀತಿ ಎಲ್ಲರ ಹತ್ರ ಅವೇರ್ನೆಸ್ ತರಲಿಕ್ಕೆ ಈಗೊಂದು ನಾವು ಶುರು ಮಾಡಿದ್ದೀವಿ. ನಾವು ಎಸ್ ಆರ್ ಪಾಟೀಲ್ ಮೆಡಿಕಲ್ ಕಾಲೇಜ್ ಡೀನ್ ಅವರಿಗೆ ನಾವು ಚಿರಋಣಿಯಾಗಿರ್ತೀವಿ. ನಮ್ಮದು ಆಸ್ಪತ್ರೆ ಕೊಟ್ಟಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.